ರಾಜ್ಯದಲ್ಲಿ ವಿಜೃಂಭಣೆಯಿಂದ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ವಿಧಾನಸೌಧದ ಆವರಣದಲ್ಲಿ ನಡೆದ ಫ್ರೀಡಂ ಹಬ್ಬವು ಮತ್ತಷ್ಟು ಮೆರುಗು ನೀಡಿತು. ತಡರಾತ್ರಿಯವರೆಗೂ ಮನರಂಜನಾ ಕಾರ್ಯಕ್ರಮಗಳು ನಡೆದವು. ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗಿ ಜನ ಸಂಭ್ರಮಿಸಿದರು. ಎಲ್ಲೆಲ್ಲೂ ಬೆಳಕಿನ ಚಿತ್ತಾರ. ಶಕ್ತಿಸೌಧಕ್ಕೆ ತಿರಂಗದ ಅಲಂಕಾರ, ದೇಶಭಕ್ತಿಯ ಝೇಂಕಾರ ಮೊಳಗಿದೆ. ವಿಧಾನಸೌಧದೆದುರು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ಮೆಂದೆದ್ದಿದ್ದಾರೆ. ವಿಧಾನಸೌಧದ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿತು. ಫ್ರೀಡಂ ಹಬ್ಬ ಹೆಸರಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆಯ ಮೆರುಗು ಹೆಚ್ಚಿಸಿತ್ತು. ಜಿಬಿಎ ವತಿಯಿಂದ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವೈಭವದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಬಿಎ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಸಾವಿರಾರು ಜನರು ದೌಡಾಯಿಸಿದರು. ಫ್ರೀಡಂ ಹಬ್ಬದಲ್ಲಿ ಮಧ್ಯಾಹ್ನದಿಂದ ರಾತ್ರಿ ತನಕ 10 ಕಾರ್ಯಕ್ರಮಗಳು ನಡೆದವು. ಸಂವಿಧಾನ ಕಟ್ಟೆ, ಕರ್ನಾಟಕ ಸ್ವಾತಂತ್ರ್ಯ ನಡಿಗೆ, ಭಾರತ ಸ್ವಾತಂತ್ರ್ಯ ಪಥ, ಮಕ್ಕಳ ಮೇಳ, ಸೌಲ್ ಸಂತೆ ಸ್ಟಾಲ್ಗಳು ನೋಡುಗರ ಗಮನ ಸೆಳೆದವು. ಇನ್ನು ಭಾರತ ಪರೇಡ್ ಹಾಗೂ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಪ್ರದರ್ಶನ ಕಣ್ಣಿಗೆ ಮುದ ನೀಡುವಂತಿತ್ತು. ರಾಜ್ಯ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸಂಸ್ಕೃತಿ ಸಂಪ್ರದಾಯಕ್ಕೆ ಪರೇಡ್ ಸಾಕ್ಷಿಯಾಗಿತ್ತು. ಪರೇಡ್ಗೆ ಚಾಲನೆ ನೀಡಿದ ಸಿಎಂ ಡಿಕೆ ಶಿವಕುಮಾರ್ ಕೆಲ ಹೊತ್ತು ವಿಧಾನಸೌಧದ ಮುಂಭಾಗ ನಡೆದು ಜನರತ್ತ ಕೈ ಬೀಸಿದ್ರು. ಫ್ರೀಡಂ ಹಬ್ಬ ಬರೀ ಹಬ್ಬಕ್ಕೆ ಸೀಮಿತವಾಗಿದ್ದಲ್ಲ. ಇದು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ನಮ್ಮ ಹಿರಿಯರು ಕೊಟ್ಟಂತ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಈ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಸಂಜೆ 7 ಗಂಟೆ ಬಳಿಕ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಎಂಡಿ ಪಲ್ಲವಿ, ಸಂಚಿತ್ ಹೆಗಡೆ, ರಘು ದೀಕ್ಷಿತ್ ಸೇರಿದಂತೆ ಹಲವು ಗಾಯಕರು ನಡೆಸಿಕೊಟ್ಟ ಕಾರ್ಯಕ್ರಮಕ್ಕೆ ಎಲ್ಲರೂ ತಲೆದೂಗಿದ್ರು. ಇನ್ನು ವಿಧಾನಸೌಧಕ್ಕೆ ಮಾಡಿದ ಬೆಳಕಿನ ಅಲಂಕಾರ ಎಲ್ಲರ ಗಮನ ಸೆಳೆಯಿತು. ರಾತ್ರಿ ಸಂಗೀತ ರಸಸಂಜೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಅಲ್ಲಿ ನೆರೆದಿದ್ದ ಕೆಲವರ ಗುಂಪೊಂದು ಮೋದಿ ಮೋದಿ ಅಂತ ಕೂಗಿತ್ತು. ಈ ವೇಳೆ ಪ್ರಧಾನಿ ಮೋದಿಯೇ ಡಿಕೆ ಅಂತ ಕೂಗ್ತಾರೆ ಅಂತ ಸಿಎಂ ಟಾಂಗ್ ಕೊಟ್ರು. ನಮಸ್ಕಾರ ನಮಸ್ಕಾರ. ಕರ್ನಾಟಕ ನಾಡಿನ ಎಲ್ಲ ನನ್ನ ಮೋದಿನೇ ಡಿಕೆ 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 ಅಂತ ಇದ್ದಾರೆ. ನೀವ್ ಯಾಕೆ ತಲೆ ಕೆಡಿಸ್ಬೇಕಾಗಿಲ್ಲ. ಇನ್ನು ಸಾಂಪ್ರದಾಯಿಕ ಉಡುಗೆಯಾದ ಪಂಚೆ ಶರ್ಟ್ ಧರಿಸಿ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಕ್ರಮದಲ್ಲಿ ಮಿಂಚಿದ್ರು. ಬದುಕಿದ್ರೆ ಬೆಂಗಳೂರಿನಲ್ಲೇ ಬದುಕಬೇಕು ಅಂತ ನಗರವನ್ನ ಕೊಂಡಾಡಿದ್ರು. ಹಾಗೆ ಡಿಸೆಂಬರ್ನಲ್ಲಿ 10 ದಿನಗಳ ಕಾಲ ಬೆಂಗಳೂರು ಜಾತ್ರೆ ಮಾಡ್ತೀವಿ ಅಂತಂದ್ರು. ಡಿಸೆಂಬರ್ನಲ್ಲಿ ನಾವು ಬೆಂಗಳೂರಿನಲ್ಲಿ ನಮ್ಮೂರ ಹಬ್ಬ ಬೆಂಗಳೂರು ಜಾತ್ರೆಯನ್ನ ಡಿಸೆಂಬರ್ ತಿಂಗಳಿನಲ್ಲಿ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಟ್ಟಾರೆ ಫ್ರೀಡಂ ಹಬ್ಬ ಬೆಂಗಳೂರು ವಿವಿಧತೆಯಲ್ಲಿ ಏಕತೆ ಹೊಂದಿರುವ ನಗರ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.